ಎಲ್ಲಿಗೆ ಹೋಗ್ತಿದ್ದವ್ರಮ್ಮ? ಎಲ್ಲಿಗೆ ಹೋಗೋಣ? ಇಲ್ಲಿ ಯಾರನ ಯಾತ್ಗೆ ಹೇಳಿದ್ರು, ಅದಕ್ಕೆ ನೀವು ಹೋಗ್ತಾರೆ ಹೆಂಗೋ ಹತ್ತಿ ಬಿಡ್ಸಕ್ಕೋ ಯಾತ್ಕನ ಹೇಳಿದ್ರು, ಅದಕ್ಕೆ ಹೋಗ್ತಾರೇನೋ ಅಂತ ಕೇಳ್ಕೊಂಬರೋಣ ಅಂತ ಹೊರಟಿದ್ದೀನಿ. ಪಾಪ ಎಲೆ ತಕ್ಕನ ಇಂದ ಇದೆ ಹಣೆ ಬರ. ಪಾಪ ಕೂಲಿ ಮಾಡ್ಬೇಕಲ್ವಿ. ಮಾಡ್ಬೇಕಮ್ಮ, ಇನ್ನೇನು ಮಾಡ್ತೀವಿ, ಇದಿಲ್ಲ ಏನು ಮಾಡೋದೇಳು. ಮಾಡ್ಕೊಂಡು ತಿನ್ಬೇಕು ಹೇಳಂದ್ರೆ ಯಾರೇ ಆಗಲಿ ಮಾಡ್ಕೊಂಡು ತಿನ್ಬೇಕು, ಸೋಂಬೇರಿಗಳು ಆಗಬಾರ್ದು ಕಡೆ. ಮತ್ತು ನಾನೇನು ಸೋಂಬೇರಿ ಅಲ್ಲಮ್ಮ, ಕಷ್ಟಪಟ್ಟಾಗ್ಲೇಳು ಮಾಡ್ಕೊಂಡು ತಿಂತೀನಿ. ನಮ್ಗೆ ಯಾಕೆ ಕಾಯಿಲಿಲ್ಲ ಕಸೇಲಿಲ್ಲ. ಆರಾಮಾಗಿ ಮಾಡ್ಕೊಂಡು ಉಣ್ತೀವಿ. ಕೂಲಿ ಮಾಡಾಗ್ಲೇಳು ಕಾಯಿಲೆ ಕಸೆಲೆ ಇರಬಾರ್ದು. ಏಟಿದ್ರೆ ಏನಕ್ಕೆ ಬಂದಂಗೆ ಕಾಯಿಲೆ ಕಸೆಲೆ ಇದ್ದರೆ ಕೋಟೆಗಟ್ಟಲೆ ಇದ್ರೂ ಏನು ಪ್ರಯೋಜನ ಇಲ್ಲ. ಕಾಯಿಲೆ ಇರಬಾರ್ದು ಮನುಷ್ಯನಿಗೆ. ಕೂಲಿ ಮಾಡ್ಕೊಂಡು ತಿಂದ್ರು ದೇವರು ನಮಗಿದೆ ಬಡತನ ಕೊಡ್ಲಮ್ಮ. ಕಾಯಿಲೆ ಕಸಲೆ ಬೇಡ, ಆರೋಗ್ಯ ಸಮಸ್ಯೆ ಬೇಡಮ್ಮ ತಾಯಿ. ನಮಗೆ ಆಸ್ಪತ್ರೆಗೆ ಕಕ್ಕಾಗಲ್ಲ. ಆರೋಗ್ಯವಾಗಿದ್ದರೆ ಸಾಕು. ಮತ್ತು ಆರೋಗ್ಯವಾಗಿದ್ದರೆ ಸಾಕು ಹೇಳು. ನಾವು ಹೊಲ ಮಾರಿದ್ದೀವಿ. 1 ಕೋಟಿ ರೂಪಾಯಿಗೆ ಮಾರಿದ್ದೀವಿ ಕಣೆ. ಏನು 1 ಕೋಟಿ ರೂಪಾಯಿಗೆ ಹೋಗೈತು ಅಲ್ಲ? ಈ ಅಮ್ಮ ಬಂದು ಹೇಳ್ತಿರೋದು 1 ಕೋಟಿ ರೂಪಾಯಿಗೆ ಹೊಲ ಮಾರಿದ್ದೀವಿ ಅಂತ ಹೇಳಿ ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಾ ಇರೋದು ನಿಮ್ಮ ಅತ್ತಿಗೆ. ಅಯ್ಯೋ ಹಿಂಗಿದ್ದಾರೆ ಹಿಂಗೆ ಇರಲ್ಲ ಕಣಮ್ಮ. ಹೆಂಗೆ ಬೇಕಾದ್ರೂ ಬದಲಾಗ್ತಾರೆ. ದುಡ್ಡು ಬತ್ತಿದಂಗೆ ಮನೆ ಕಟ್ಟಿಬಿಡ್ತೀವಿ ಚೆನ್ನಾಗಿ ಸ್ಟ್ಯಾಂಡರ್ಡಾಗೆ. ಎಲ್ಲ ಈಗಿನ ಕಾಲಕ್ಕೆ ತಕ್ಕನಂಗೆ ಮನೆ ಕಟ್ಟಿಸ್ತೀವಿ ಕಣೆ. ಎಲ್ಲನ ಈ ಕಡೆಗೆ ನಮ್ದೊಂದು ಸ್ವಲ್ಪ ಜಾಗ ಐತಲ್ಲ, ಅಲ್ಲಷ್ಟು ಕಟ್ಟಿಸ್ತೀವಿ. ಕಟ್ಟಿಸಿ ಎಲ್ಲನ ಚೆನ್ನಾಗಿ ಕಟ್ಟಿಸ್ಬಿಟ್ಟು ಎಲ್ಲನ ಆಮೇಲೆ ಟೌನ್ನ ಸೈಡ್ ತಗೊಂಡು ಟೌನ್ನಾಗೆಲ್ಲ ಕಟ್ಟಿಸಿ ಬಾಡಿಗೆ ಕೊಡ್ತೀವಿ. 1 ಕೋಟಿ ರೂಪಾಯಿಗೆಲ್ಲನ ಮಾಡಿಬಿಡ್ತೀವಿ ಬಿಡು. ನಾವೇನೇನು ಸುಮ್ಕಿರಲ್ಲ, ಎಲ್ಲನ ಕಟ್ಟಿಬಿಟ್ಟು ಮನೆ ಬಾಡಿಗೆಗಳೆಲ್ಲ ಕೊಡ್ತೀವಿ. ಹಂಗೆ ನಿಮ್ಮ ಮನೆ ಮೇಲೆ ಮನೆ ಬೆಳೆಸ್ತಾ ಹೋಗ್ತೀವಿ. ಹೊಲ ಇಕ್ಕೆ ಬರ್ತಕಣೆ ಇವಾಗ. ಹೊಲ ಇಕ್ಕಿದ್ರೆ ಏನು ಪ್ರಯೋಜನ ಇಲ್ಲ. ಮನೆ ಪನೆ ಕಟ್ಟಿರಿ ಸುಮ್ಮನೆ ಬಾಡಿಗೆಗಳು ದುಡ್ಡು ಬರ್ತವೆ. ತಲೆ ಓಡಿಸ್ಬೇಕು ಸುಮ್ಮನೆ. ತಳೆ ಇಲ್ಲದ ಬದುಕು ಮಾಡಬಾರ್ದು. ಜನ ಅಂತೂ ಯಾವಾಗಲೂ ಬರೀ ಹೊಲ್ದಾಗೇ ಇರ್ತಾರೆ. ಅಯ್ಯೋ ಅದ್ರಾಗ ಏನು ತತ್ತಾರೋ ಏನು, ಹೊಲ್ದೊಳಗೆ ಏನೂ ಬರೋದಿಲ್ಲಮ್ಮ. ಅಯ್ಯೋ ಮಾಡಿ ರೈತೆ ಮತ್ತು ಎಲ್ಲರೂ ಹಿಂಗೆ ಅಂದರೆ ಮತ್ತೆ ಹೊಟ್ಟೆಗೆ ತಿಂಬೋದೆಲ್ಲ ಯಾರು ಬೆಳಿತಾರೆ? ಎಲ್ಲ ಯಾರು ಬೆಳಿತಾರೆ ಹೇಳು ಬೇಕಾಗಿರೋದನ್ನ? ಎಲ್ಲ ಬರೀ ಮನೆ ಕಟ್ತೀವಿ ಅಂತಂದರೆ ಯಾರು ತಿನ್ಬೇಕು ಹೊಟ್ಟಿಗೆ? ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಮ್ಮ. ಅಲ್ಲ ನಮ್ಮದು ಒಂಥರ ಇವಾಗ 1 ಕೋಟಿ ರೂಪಾಯಿಗೆ ನೋಡು ಭಾಳ ರೇಟ್ಗೆ ಹೋಗೈತೆ ಅಂತಾರೆ ಎಲ್ಲ. ಹೊಲ ಭಾಳ ಸಖತ್ತು ರೇಟ್ಗೆ ಕೊಟ್ಟಿದ್ಯಮ್ಮ. 15 ಲಕ್ಷ ಅಂತ 1 ಎಕರೆ. ಅವ್ರು ಹೆಂಗೋ ಬೆಂಗಳೂರವರು ಬೇಕಾಗಿರೋದಕ್ಕೆ ತಗೊಂಡವ್ರೆ. 50,000 ಅಡ್ವಾನ್ಸನ್ನು ಕೊಟ್ಟೋಗವ್ರೆ. ಹೆಂಗ ಅತ್ತ ಮಾರಿಬಿಟ್ವಿ. ಒಳ್ಳೆ ರೇಟಿಗೆ ಹೋಯ್ತು. ಭಾಳ ಖುಷಿ ಆಗ್ತೈತಿ. ಒಳ್ಳೆ ರೇಟಿಗೆ ಹೋಯ್ತು ಅಂತೇಳಿ ನಮ್ಮ ಮನೆಗೆ ಎಲ್ಲರೂ ಹಂಗೆ ಅಂದರೆ ಈಗ ಎಲ್ಲರೂ ನನ್ನ ತಂಗಿ ನಮ್ಮ ಅಯ್ಯಪ್ಪ ಒಳ್ಳೆ ರೇಟಿಗೆ ಹೋಯ್ತು. ಬರೀ 20 ಲಕ್ಷ ಅಂದರೆ ಏನಾಯ್ತು 1 ಎಕರೆ ಅಂತ ಹೇಳಿ ಎಲ್ಲನ ಬಿಡು ಎಲ್ಲನೂ ಹಂಗೆ ಅಂದಿದ್ದೆ. ಒಳ್ಳೆ ರೇಟಿಗೆ ಹೋಗೈತೆ ಅಂತ. ಪರವಾಗಿಲ್ಲಮ್ಮ, ಭಾಳ ರೇಟ್ಗೆ ಹೋಗೈತಿ. ನಾವೇನಿಪ್ಪಟ್ಟು ನಮ್ಗೇನು ಬಡತನನೇ ಬಗೆಹರಿತು. ನಮ್ಗೇನಿಪ್ಪಟ್ಟು ಯಾವುದ್ರಾಗೂ ಏನು ನಮಗೇನೇನು ಕಮ್ಮಿ ಇಲ್ಲ ಕಡೆ ಇವಳೆ. ನಾವೇನಿಪ್ಪಟ್ಟು ಎಲ್ಲದ್ರಾಗೂ ನಾವೇ ಒಂದಾಗಿರ್ತೀವಿ. ಎಲ್ಲಾಗಿನ ಒಂದು ಕೈ ಮುಂದೆ ನಾವಿನ ಮೇಲಿಂದಾನ. ನನ್ನ ತಂಗಿ ಹೇಳಲ್ಲ ಯಾಕ ನೀನೆಲ್ಲ ತಗೊಂಬಂದ್ಬಿಡು, ಮನೆ ಕಟ್ಬಿಡು, ಇಲ್ಲ ಅಂದ ಸರಿಯಾದೊಂದು ಮನೆ ಕಟ್ಟು ಅಂತ ಹೇಳವಳೆ. ನಾವು ಒಂದು ಮನೆ ಕಟ್ಬಿಡ್ತೀವಿ. ಇಲ್ಲೇನೆಲ್ಲನ ನಮ್ಮದು ಜಾಗ ಐತಲ್ಲ ಅಲ್ಲಿ ಕಟ್ಬಿಡ್ತೀವಿ ಕಣಿ. ಎಲ್ಲರೂ ಹಂಗೆ ಅಂತಾರೆ. ಬಿಡು ಒಳ್ಳೆ ರೇಟಿಗೆ ಮಾಡಿದೆ ರಜಮ್ಮ ನೀನು ಹೊಲನ ಅಂತಾರೆ. ನಡಿಯಪ್ಪ ನಡಿ, ಒಳಕ್ಕೆ ಹೋಗೋಣ ನಡಿ. ಪಾಪ ಇದ್ನೇನ ನೋಡೋಣ ಚೆನ್ನಾಗಿ ಎತ್ಕೊಂಬಂತೆ. ನಾನು ಅಡುಗೆ ಪಡಿಗೆ ಮಾಡ್ತೀನಿ ನಡಿ. ಬತ್ತೀನಿ ತಡಿ, ಇಲ್ಲಿ ಎಲ್ಗ ಹೋಗ್ಬರ್ಬೇಕಾಗಿತ್ತು, ಬತ್ತೀನಿ. ಸರಿ ಅಮ್ಮ ಆಯ್ತು. ಏನಪ್ಪ ಸಿದ್ಲಿಂಗ ಊಟ ಆತೆ? ಆತ್ ಕಣಕ್ಕ, ನಿಮ್ದು ಆತೆ? ತಿಂಡಿ ಮಾಡಿದ್ಲು ಇವತ್ತು. ಎದ್ದೆಸ್ಕೆಲೆನೆ 1-2 ದ್ವಾಸೆ ಒಯ್ದು ಸೆಡೆಕಾಯಿ ತಂದಿದ್ದಿ. ಸೆಡೆಕಾಯಿ ಪಲ್ಯ ಮಾಡಿ ಹೇಳಿ. ಸೆಡೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಸೆಡೆಕಾಯಿ ಇದ್ದು ಬೇಯಿಸಿ ಅವನ ಪಲ್ಯ ಮಾಡಿ ದ್ವಾಸೆ ಒಯ್ದಿದ್ದಿ. ಬಾರಕ್ಕ ಉಣ್ ಬಾ. ಬೇಡ ಪುಂಡೆ, ನನ್ಗೆ ಯಾವಾಗ ನಾನು ಸೆಡೆಕಾಯಿ ಎಲ್ಲನ ಸಿಕ್ಕಿದ್ರೆ ತಗೊಂಬಂದು ಕೊಡಪ್ಪ. ನಾನು ಒಂದಿಟ್ಟು ಪಲ್ಯ ಮಾಡ್ತೀನಿ. ಒಳ್ಳೇದು ತಿನ್ನಬೇಕು ಅಂತಾರೆ ಸೆಡೆಕಾಯಿ ಪಲ್ಯನ. ತಗೊಂಬಂದು ಕೊಡಂಗ ಹಾಕಬತ್ತೀನಿ ಹೇಳಿ. ನಾಳೆ ಕನ್ನಡದನ ನಾನು ಅಲ್ಲೆಲ್ಲ ಹೋಗಿದ್ದೆ, ಅಲ್ಲಿ ತಂದಿದ್ದು. ನಮ್ಮ ಹೊಲ್ದಾಗ ಏನಿಲ್ಲ. ನಾನು ಹಾಕೋಣ ಅನ್ಕಂಡೆ ಬಿಡತ್ತಂತ ಸುಮ್ಮನಾಗಿನಿ. ಈ ಸತಿ ಹಾಕ್ತೀನಿ. ಎಲ್ಲ ಕುರಿ ಮರಿಯರು ಎಲ್ಲ ತಗೊಂಡು ಹೋಗ್ತಾರೆ. ಕುರಿಯರೆಲ್ಲ ಸೆಡೆ ಹಾಕಿರುತ್ತೆ, ಎಲ್ಲ ಮಸ್ತಾಗಿ ಕೇಳಿ ತಗೊಂಡು ಹೋಗ್ತಾರೆ. ಮಧ್ಯಾಹ್ನಕ್ಕಿನ್ನ ಸಾರು ಮಾಡ್ಬೇಕು ಯಾಕ. ಅದಕ್ಕೆ ಯಾತನ ಮಾಡೋಣ, ಯಾತನ ಮಸ್ಕಾಯಿ ಸಾರು ಯಾತನ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನಮ್ಮ ಅಕ್ಕಿ ಎತ್ಕೊಂಡು ತಂದು ಬಂದು ಎಡ್ಕೆಗೆ ನೀರು ಒಯ್ದು ಮನಗಿಸಿ ಆಮೇಲೆ ತಿರ್ಗಾ ಬದುಕು ಮಾಡ್ಕೋಬೇಕು. ನಿಮ್ಮ ಅಕ್ಕೆರ್ದು ಹೊಲ ಒಳ್ಳೆ ರೇಟ್ ಕೊತ್ತಂತಲ್ಲಪ್ಪ, 20 ಲಕ್ಷ ಅಂತೆ 1 ಎಕರೆ. 20 ಲಕ್ಷ ಅಕ್ಕೋ, ಏನೇ ಅಂದ್ರೂ 20 ಲಕ್ಷ ಅಲ್ಲ 25-30 ಲಕ್ಷ ಕೊಡ್ತೀವಿ ಅಂದ್ರೆ ಈಗ ಯಾರು ಹೊಲ ಕೊಡಲ್ಲ. ಕಳಿಯೋಕೆ ಇಷ್ಟಪಡಲ್ಲ ಕಣಕ್ಕ ಇವಾಗ ಯಾರು. ಅಡವ ಇದು ಇಂಥರ ಅಷ್ಟೇನಿ. ಅಡವು ಗೊತ್ತಿಲ್ದಾರ ಅದರ ಬೆಲೆ ಗೊತ್ತಿಲ್ದಾರು ಕಳಿಯೋದು ಅಷ್ಟೇನಿ. ಅಂಥದ್ದೆಲ್ಲನ ಇವಾಗ ಮಾಡಬಾರ್ದು. ನಾವು ಉಳಿಸ್ಕೊಂಡೋಗ್ಬೇಕು. ನಮ್ಮ ತಾತ ಹಿರಿಯರ್ದು ಎಲ್ಲನ ಉಳಿಸ್ಕೊಂಬಂದಿರೋದು ನಾವು ಉಳಿಸ್ಕೊಂಡು ಹೋದ್ರೆ ಮಾತ್ರ ಬೆಲೆ. ಅವ್ರು ಮಾಡಿರೋದು ನಾವು ಮಾರ್ಕೊಂಡು ತಿಂದ್ರೆ ಏನೂ ಬೆಲೆ ಇರಲ್ಲ ಕಣಕ್ಕ.
ಅದೇನ ನಿಜ ಹೇಳು. 20 ಲಕ್ಷ 30 ಲಕ್ಷಕ್ಕೆ ಒಂದು ಎಕರೆ ಕೊಟ್ರು ಏಳು ದುಡ್ಡು ಇದ್ರೂ ಇರಲ್ಲ. ಅದು ಹಂಗೆ ಹೋಗ್ಬೇಕು ಹಂಗೆ ಹೋಗುತ್ತೆ, ಅಡವಿದ್ರೆ ಇರುತ್ತೆ. ಅದಕ್ಕೆ ಇಲ್ಲೇ ನನಗೆ ಅವಾಗಿಂದ ಬಂದು ನಾನು 1 ಕೋಟಿ ರೂಪಾಯಿ ಹೊಲ ಕೊಟ್ಟಿದ್ದೀನಿ. ಒಳ್ಳೆ ರೇಟಿಗೆ ಹೋಗೈತೆ, ಒಳ್ಳೆ ರೇಟಿಗೆ ಹೋಗೈತೆ ಅಂತ ಏನು ಅಯ್ಯಪ್ಪ ಬಿಲ್ಡಪ್ ಕೊಡ್ತಾ ಇದ್ದಾಳ ಅಯ್ಯಮ್ಮ ಅವಾಗಿಂದಾನು. ನಾವೇನು ಅಯ್ಯಮ್ಮನ ಕೇಳಕ್ಕೆ ಹೋಗಲ್ಲ, ಅಯ್ಯಮ್ಮನ ಕಡೆಗೆ ನಾವು ನೋಡೋಕ್ಕೆ ಹೋಗಲ್ಲ ಕಣಕ್ಕಾಗೋರಕ್ಕೆ. ಹಂಗಂದ್ರೂ ಏನು ಹಂಗೇನೆ ಅಯ್ಯಪ್ಪ ದೇವ್ರಿ. ಬೋಲು ಒಳ್ಳೆ ಆಳಲ್ಲ ಅಯ್ಯಮ್ಮ. ಬಂದು ಆಗ್ಲೆಲ್ಲ ಹೇಳ್ತಾಳಲ್ಲ, ಯಾರನ ಬರಲಿ ಅವಾಗಿಂದ 25 ಸತಿ ಬಂದು ಹೇಳಿದ್ವಿ ನಾವು. ತಲೆ ಕೆಡಿಸ್ಯಮ್ಮಗೆ ಏನು ಕೇಳ್ತಾರೇನು, ನಮ್ಮ ದುಡ್ಡು ಐತೆ ಅಂತ ಹೇಳಿ ನಮ್ಮನ್ನು ಮಾತಾಡಿಸ್ತಾರೋ ಏನು, ಹೊಲ ಮಾರ್ಯಾರೆ ಅಂತ ಮಾತಾಡಿಸ್ತಾರೋ ಏನೋ ಅಮ್ಮಂಗೆ. ಹೊಲ ಮಾರಿದ್ರೆ ನಾನು ಯಾಕೆ ಸಾಯತಕ ಮಾತಾಡ್ಸಲ್ಲ. ನಾನು ಮಾರಬೇಡ್ರಿ ಅಂತ ನನಗೆ ಇಷ್ಟ ಇರಲಿಲ್ಲ. ಯಾಕಾಗ ಅವ್ರ ಕೈ ಮಾರೋದು, ಮಾರಬೇಡ್ರಿ ಅಂತ ಒಟ್ಕೊಂಡು ಮಾರ್ತೀವಿ ಅಂದರೆ ಏನು ಮಾಡೋಕ್ಕಾಗುತ್ತೆ. ನಾನೇ ನಿನ್ನ ಸಾಯತಕ ಮಾತಾಡ್ಸಲ್ಲ ಹೇಳಿರ್ತೀನಿ. ನಾನಿಲ್ಲ, ನಾನು ಇರೋವರೆಗೂ ನಾನು ಮಾತಾಡ್ಸಕ್ಕೆ ಹೋಗಲ್ಲ. ನನಗೆ ಬೋಲ್ ಬೇಜಾರಾತು. ನಮ್ಮ ಅಪ್ಪಯ್ಯ ಸಂಪಾದನೆ ಮಾಡಿರೋದು ಹೊಲ ಕಳೆದಿರೋದಕ್ಕೆ. ಅವರು ಮಾಡ್ಕೊಂಬಂದಿರೋದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಸುಮ್ಮನೆ ನಾವು ಅದನ್ನ ಕಳ್ಕೊಂಡು ಹೋದ್ರೆ ಒಂದು ತನ ಸಿಗಲ್ಲ. ಅವ್ರು ಹೆಂಗೆ ಉಳಿಸ್ಕೊಂಬಂದು ಅವ್ರು ಹೆಂಗೆ ಉಳಿಸ್ಕೊಂಡು ಹೋದ್ರೆ ಮಾತ್ರ ನಮಗೆ. ಅವ್ರು ಅವಾಗಿನ ಕಾಲದಾಗ ಎಷ್ಟು ಕಷ್ಟಪಟ್ಟು ನಮ್ಮ ಮಕ್ಳು ಮರಿಗಾಗಲಿ ಅಂತ ತಾನೇ ಅವರು ಮಾಡಿರೋದು. ಅದನ್ನು ನಾವು ಕಳೆದ್ರೆ ಅದಕ್ಕೊಂದು ಬೆಲೆ ಇರುತ್ತೇನಕ್ಕ. ಅದನ್ನು ಯಾವತ್ತೂ ಹಿರಿಯರು ಮಾಡಿರೋ ಆಸ್ತಿ ಕಳೆದ್ರೆ ಯಾವನೂ ಉದ್ಧಾರ ಆಗಲ್ಲ. ಅವಳು ತಂಗಿ ಬೇರೆ ಇದ್ದಾಳಲ್ಲ, ಅವಳು ನಾಟಕ ಇಲ್ಲದ ಅವಳು ಹೇಳ್ಕೊಡ್ತಾಳೆ. ನನ್ನಂತ ಕೂಲಿ ಮಾಡಾಳು ಅಂತಾರೆ. ಅಯ್ಯಯ್ಯಪ್ಪ ಇವರೆಲ್ಲನ ಅವಳ ಮಂತ ಒಂದು ವಿನಿ ಒಬ್ಳು, ವಿನೋತ ಒಬ್ಳು, ನಿಮ್ಮ ಅತ್ತಿಗೆ ಒಬ್ಳು, ಇವಳಲ್ಲಿ ತಮ್ಮ ಒಬ್ಳು, ಈ ಮಂಜಕ್ಕೊಬ್ಳು. ವಿನೂತನು ಹಂಗೇನಿ ನನ್ನ. ಅಯ್ಯೋ ಗೌರಮ್ಮ ನೀನು ಕೂಲಿ ಮಾಡ್ತೀಯಾ ಅಂತಾರೆ. ಏನಪ್ಪ ಕೂಲಿ ಮಾಡ್ದಂಗೆ ಹಂಗೆ ಇರೋಕ್ಕಾಗುತ್ತೆ. ನನ್ನಂತ ಆಗ್ಲೆಲ್ಲ ಕೂಲಿ ಮಾಡೋರು ಅಂತಾರೆ. ಕೂಲಿ ಹೋಗ್ತಾಳೆ, ಒಂದೇನಿಲ್ದಂಗೆ ಹೋಗ್ತಾಳೆ. ಅಯ್ಯೋ ದೇವ್ರು ಇವಳಿಗೆ ನಾಳೆ ಬರಾನಿ ಅಂತಾರೆ. ನಮಗೆ ಮಾಡಲಿಲ್ಲ ಅಂದರೆ ಇದಿಲ್ಲಪ್ಪ, ಹೋಗ್ಬೇಕು. ಅಲ್ಲ ಏನು ಹಂಗೆ ನಮ್ಮ ಮನೆಯಾಗ ಆರಾಮಾಗಿರ್ತೀವಿ. ಅವಳಂತೂ ಮಂಜಕ್ಕ ನನ್ನ ಮನೆಯಾಗ ಆರಾಮಾಗಿರ್ತೀನಿ ಅಂತಾಳೆ. ಇನ್ನೊಂದ್ಸತಿ ಎಲ್ಲ ನಂಗೆ ಗಮ್ಲಿ ಸರಿಯಾಗಿ ಅಡ್ರೆಸ್ತೀನಿ ನಾನು. ನೀನು ಕೂಲಿ ಮಾಡಾಳು ಅಂತಾಳೆ. ಕೂಲಿ ಮಾಡ್ದಂಗೆ ಇರೋಕ್ಕಾಗುತ್ತೆ ನಮ್ಮ ಮನೆಯಾಗಿರೋರು ಕೂಲಿ ಮಾಡೋರ್ಗು ಭಾಳ ವ್ಯತ್ಯಾಸ ಐತಿ. ಮನೆಯಾಗ ಕುಕ್ಕೊಂಡು ನೆಳ್ಳಾಗೆ ನಾನು ಅದು ನುಂಗ್ತೀನಿ ಇದು ನುಂಗ್ತೀನಿ ಅಂತ ಹೇಳಿ ಆರಾಮಾಗಿರ್ತಾರಲ್ಲ, ಅವ್ರಿಗೆ 108 ಕಾಯಿಲೆ ಇರ್ತವೆ. ನೀನೇನೇನೇನು ಬಿಸ್ಲಂಗೆ ನೀರು ತೊಟ್ಟಿಕ್ಕಂಗೆ ಬದುಕು ಮಾಡೋರಿಗೆ ಯಾವ ಕಾಯಿಲೆನೂ ಇರಲ್ಲ. ಕೂಲಿ ಹೋಗಿ ನೀರು ತೊಟ್ಟಿಕ್ಕಂಗೆ ಮಾಡಿರಿ, ಬೆವ್ರ ನೀರನ್ನಾಗ ಕಿತ್ತರ್ಕೊಂಡು ಹೋಗ್ತಾವೆ ಕಾಯಿಲೆಗಳೆಲ್ಲ. ನೋಡಿ ಅವ್ರ ಮನೆಯಾಗ ಕುಕ್ಕೊಂಡಿದ್ದೀವಿ ಅಂತ ನಿನ್ನ ಮುಂದೆ ಜಂಬ ಕೋಚ್ಕೊಂಬ್ಲಿ ಅವ್ರಿಗೆ ಮುಂದೆ ಎಂತೆಂಥವು ಕಾಯಿಲೆಗಳು ಬರ್ತವೆ ಅಂತ. ನೀನು ಕೂಲಿ ಮಾಡಲು ನೀನು ಆರೋಗ್ಯವಾಗಿರೋದು ಯಾಕ? ನೀನೇನೇನು ಅವ್ರು ಕಾಲು ಹಿಡ್ಕೊಂತವೆ, ಕೈ ಹಿಡ್ಕೊಂತವೆ, ನನಗೆ ಬೆನ್ನು ನೋಯುತ್ತೆ, ಸೊಂಟ ನೋಯುತ್ತೆ, ಬರೀ ಇದೇ ನೋಡ್ತೀರ ಅವ್ರಿಗೆ ಎಂಥ ಕಾಯಿಲೆ ಕಸೆಯಲ್ಲಿ ಬರ್ತವೆ ಅಂತೇಳಿ. ವಿನೂತಂತು ನಮ್ಮ ಮನೆ ಎದುರಿಗಿರೋಳು. ಅಯ್ಯೋ ನಾನು ಹಸೀಕ್ ಹೋಗಲ್ಲ, ನನ್ನ ಗಂಡ ಹಂಗೆ ನೋಡ್ಕೊಳವನಿ ಹಿಂಗೆ ನೋಡ್ಕೊಳವನಿ, ನಿನ್ನ ಪಾಡ್ದಿದ್ಯಮ್ಮ ನೋಡ್ಕೊಳವ್ ನಿನ್ನ ಗಂಡ ಅಂತ ನಾನು. ಅವಳು ಮಂಜಂತೂ ಬಿಡತ್ತ. ಆ ಮಂಜಕ್ಕ ನನ್ನಂತ ಹಗ್ಲಲ್ಲ ಹಂಗಂತಾಳೆ. ಸರಿಯಾಗಿ ಅಡ್ರೆಸ್ತೀನಿ ನೋಡು. ಅಲ್ಲ ಕೂಲಿ ಮಾಡೋರು ನೀನೇನು ಪಾಪ ನಿನಗೇನು ನೆಮ್ಮದಿನೇ ಇಲ್ಲ. ನಾವು ನೋಡಿ ಎಷ್ಟು ಆರಾಮಾಗಿದ್ದೀವಿ. ಅವ್ರಂತೆ ಪಡ್ಕೊಂಬರೋಂಕಾಗುತ್ತೆ ನಮ್ಮ ಗಿರ್ಜಿಂಬೆ ನಾವು. ಬರಬಾರದು ಬರಲಿ, ಕಾಯಿಲೆ ಕಾಸೆಲೆ ಬರಲಿ, ಕೂಲಿ ಮಾಡ್ಕೊಂಡು ತಿಂದ್ರು ಈ ಸವಾಸ ಬೇಡಪ್ಪ, ಕಾಯಿಲೆ ಸವಾಸ ಅನ್ಬೇಕು. ಮೇನು ಆರಾಮಾಗೆ ನಾವು ಚೆನ್ನಾಗಿ ಮನೆಯಾಗ ಇದೀವಿ ಎಂಬುದು ಮುಖ್ಯ ಅಲ್ಲ, ಆರೋಗ್ಯವಾಗಿದ್ದೀವಿ ಎಂಬುದು ಮುಖ್ಯ. ಯಾಕೆ ನೋಡ್ಬೇಕಾರೆ ಅವ್ರಿಗೆ ಎಂಥ ಕಾಯಿಲೆ ಕಾಸೆಲೆ ಬರುತ್ತೆ. ಮನೆಯಾಗ ಇರ್ತೀವಿ ಎಂಬುದೊಂದು, ಆರಾಮಾಗಿ ನಾವೆಲ್ಲೂ ಹೋಗಲ್ಲ, ಮನೆಯಾಗ ಕುಕ್ಕಂಡಿತ್ತಾಗೆ ಉಣ್ತೀವಿ ಎಂಬುದೊಂದು ಜಂಬ ಪಟ್ಕೋಬೋದು. ಅವರು ಇಲ್ಲೋದು ಕಾಯಿಲೆ ಕಾಸೆಲೆ ಬರ್ತವೆ. ಎಂತೆಂಥ ಕಾಯಿಲೆಗಳು ಬರ್ತವೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಕುಕ್ಕಂಡೊಟ್ಟು ಮನ್ಸಿಗೆ ಕಾಯಿಲೆ, ಬದುಕು ಮಾಡಿರಿನೋ ಕಾಯಿಲೆ ಇರಲ್ಲ, ಕುಕ್ಕಂಡೊಟ್ಟು ಕಾಯಿಲೆ. ನೋಡ್ಬೇಕಾರೆ ಅವ್ರಿಗೆ ನಾನು ಎಂತೆಂಥ ಕಾಯಿಲೆಗಳು ಬರ್ತವೆ. ಸುಮ್ಮನೆ ತಲೆ ಕೆಡಿಸ್ಯಾವ, ನೀನು ಪಾಡಿ ನೀನು ಮಾಡ್ಕೊಂಡು ನಿನ್ಗೆ ಯಾವ ಆರೋಗ್ಯ ಸಮಸ್ಯೆ ಇಲ್ಲ. ಯೋಟಿದ್ರೆ ಏನಕ್ಕೆ ಬಂದಂಗಕ್ಕ? ಆರೋಗ್ಯ ಇರ್ಬೇಕು ಮನುಷ್ಯನಿಗೆ ಮೇಯ್ನು. ಆರೋಗ್ಯ ಇಲ್ಲ ಅಂದ್ರೆ ಏನು ಮಾಡಕ್ಕೆ ಬರಲ್ಲ. ಹೆಂಗನ ಮಾಡ್ಕೊಂಬ್ಲ ಬಿಡು, ನೀನು ತಲೆ ಕೆಡಿಸ್ಯಾಬೇಡ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಬದುಕ್ಪಾಡು. ಅಷ್ಟೇ, ನಮಗೆ ಮಾಡಿದ್ರೆ ವಿಧಿ ಇಲ್ಲ. ನಮ್ಮ ಮನೆಯಾಗೆ ನಮ್ಮ ಅಯ್ಯಪ್ಪ ಬೇರೆ ಅವಾಗ ಸೆನಕಿಲ್ದಂಗೆ ಆಗುತ್ತೆ. ಅಯ್ಯಪ್ಪನೂ ಹಂಗೊಂದಿನ ಹಿಂಗೊಂದಿನ ಅಷ್ಟೇ ಹೋಗೋದು. ಒಂದಿನ ಸೆನಕಿದ್ರೆ ಇನ್ನೊಂದಿನ ಸೆನಕಿರಲ್ಲ. ಮಾಡಲೇಬೇಕಮ್ಮ, ನಮ್ಮ ಹುಡುಗ ಸಣ್ಣ, ನಾವು ನಮ್ದೇನು ಹಾಲಿಲ್ಲ ಯಾತಿಲ್ಲ, ಮಾಡಲೇಬೇಕು. ಏನು ಮಾಡೋಣ ಹೇಳು, ನಾವು ಹೊಲ ನಾನು ಮಾರ್ಕೊಂಡು ತಿಂತೀವಿ ಅಂಬೇಕು, ನಮ್ದು ಹೊಲನೂ ಇಲ್ಲ, ಕೂಲಿ ಮಾಡಲೇಬೇಕಮ್ಮ. ಆಳು ಮಂಜಕ್ಕನೂ ಹೊಲ ಮಾರಿ ಹೇಳಾಳೆ. ಇವಳು ವಿನುತ್ತ ಗಂಡಲ್ಲೆಲ್ಲ ಹೋಗ್ತಾನೆ, ಅಲ್ಲಿ ಅಕ್ಕ ದುಡ್ಕೊಂಡ್ ಬರ್ತಾನಂತೆ. ಅಲ್ಲೆಲ್ಲ ನಾವು ಒಟ್ಟು ಕೆಲ್ಸಕ್ಕೆ ಹೋಗ್ತಾನಲ್ಲ, ಅಲ್ಲಿ ಒಟ್ಟು ಕಳ್ತನ ಮಾಡ್ತಾನಂತೆ. ಎಲ್ಲ ಮಸ್ತಾಗಿ ಅಲ್ಲೇದಿಲ್ಲೇದೆಲ್ಲ ತೊತ್ತಾನೆ. ಅವಳು ಮೆರಿತಾಳೆ. ನನ್ನ ಗಂಡ ಎಲ್ಲೂ ಕಳಿಸಲ್ಲ, ನಾನು ಹಿಂಗೈದ್ನಿ ಅಂತ. ನೋಡ್ಮಂತಿ ಹಂಗೆ ಮಾಡಿದ್ರೆ ದೇವ್ರು ಅದೇನು ಕೊಡ್ಬೇಕು ಅದನ್ನ ಕೊಡ್ತಾನೆ. ಯಾಕ ನೋಡಿ ಎಲ್ಲರಿಗಿನ್ನ ನೀನೇ ಸುಖವಾಗಿರೋಳು. ಅವರೆಲ್ಲ ಇದ್ದೂ ಅಯ್ಯೋ ನನಗೆ ರೋಗಪ್ಪ ಅನ್ಬೇಕು. ನೀನು ಸುಮ್ಮನೆ ಬಿಸ್ಲಾಗ ಹೊಲ್ದಾಗ ಕೂಲಿ ಮಾಡು. ಯಾವ ನನಗೆ ನೋಡಿ ಯಾಕೆ ಇನ್ನೂವರೆಗೂ ಆಗೈತೆ ನನಗೆ ಅತ್ಯಾತ ಕಾಯಿಲಿಲ್ಲ. ಮತ್ತೆ ಅವನೆಲ್ಲ ಕುಕ್ಕಂಬ್ಲಿ ಬದುಕು ಕಾಯಿಲೆ.
ನೋಡೋದ್ರಲ್ಲ ವೀಕ್ಷಕರೇ, ಯಮ್ಮನ್ನ ಪಾಪ ಕೂಲಿ ಮಾಡೋಣ ಅಂತ ಬೋಲ್ ಇದು ಮಾಡ್ತಾರಂತೆ. ನಾಳೆ ಹೊತ್ನಾಗ ಅವ್ರಿಗೆ ಗೊತ್ತಾಗುತ್ತಕ್ಕ. ಎಮ್ ಬೇರೆ ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ, ಒಳ್ಳೆ ರೇಟಿಗೆ ಹೊಲ ಹೋಗೈತೆ, 20 ಲಕ್ಷಕ್ಕೆ ಹೊಲ ಮಾಡಿದ್ದೀನಿ ಮಾರಿದ್ದೀನಿ ಅಂತ ಹೇಳಿ ನಮ್ಮ ರಾಜಮ್ಮ ಆಗ್ಲೆಲ್ಲ ಬಂದು ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಒಳ್ಳೆ ರೇಟಿಗೆ ಹೋಗೈತೆ, ನನ್ನ ₹1,00,00,000 ಹೊಲಕ್ಕೆ ಹೋಗೈತೆ ಅಂತ. ಯಾರೇ ಆಗಲಿ ಈಗ ಹಿರಿಯರು ಮಾಡಿರೋ ಆಸ್ತಿ ಕಳೆದ್ರೆ ಯಾರು ಉದ್ಧಾರ ಆಗಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ಮಕ್ಳು ಮರಿಗಂತ ಮಾಡಿರ್ತಾರೆ, ನಾವು ಅದನ್ನು ಮಾರ್ಕೊಂಡು ತಿಂದರೆ ದೇವರಾಣೆಗೂ ಅದಕ್ಕೆ ಸಾರ್ಥಕಿರಲ್ಲ. ಹಿರಿಯರಿಗೆ ಅದು ಮನ್ಸಿಗೆ ತೃಪ್ತಿ ಆಗಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಯಾವತ್ತೇ ಆಗಲಿ ಹೇಳು, ಅವ್ರು ಮಾಡಿರೋದು ನಾವು ಉಳಿಸ್ಕೊಂಡು ಹೋದ್ರೆ ಮಾತ್ರ 4 ಕಾಲ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಮಕ್ಳು ಮರಿಗೂ ಮುಂದೊಂದು ದಿನ ಆಗುತ್ತೆ. ಅವ್ರು ನಮ್ಮ ಮಕ್ಳು ಮರಿಗಾಗಲಿ ಅಂತ ನಮ್ಗೆ ಯಾಕೆ ಉಳಿಸ್ಕೊಟ್ಟವ್ರು, ಹಂಗೆ ನಾವು ನಮ್ಮ ಮಕ್ಳು ಮರಿಗೆ ಉಳಿಸಿದ್ರೆ ಮಾತ್ರ ಮಾರ್ಕೊಂಡು ತಿನ್ನಬಾರ್ದು. ಯಾವುದೇ ಆಗಲಿ ಒಂದಿಟ್ಟು ಉಳಿಸ್ಕೊಂಡು ಹೋದರೆ ಮಾತ್ರ ಆಗೋದು. ಅದಕ್ಕೆ ಅದೈದು ಕಳೆದ್ರೆ ಅವರು 1 ಎಕರೆನೂ ತಮ್ಮ ಅವ್ರ ಹಣೆ ಬರ್ದಾಗೆ ಒಂದು ಅಂಗೈಗಳ ಜಾಗನೂ ತಮ್ಮಕ್ಕಾಗಲ್ಲ. ಅವ್ರು ಅಷ್ಟನ್ನ ಮಾಡಿದ್ರೆ ನಮ್ಮ ಕೈಲಿ ಅಷ್ಟು ಮಾಡೋಕ್ಕಾಗಲ್ಲ. ಹಿರಿಯರು ಮಾಡಿರೋದು ಯಾರು ಕಳೆದ್ರೂ ಯಾರು ಉದ್ಧಾರ ಆಗಲ್ಲ. ನೋಡ್ತೀರಿ ಬೇಕಾದ್ರೆ ಅವಳು ದುಡ್ಡು ಐತೆ, ₹1,00,00,000 ಹೊಲ ಮಾರಿದ್ದೀನಿ ಅಂತ ಮೆರಿಬೋದು. ಅದೇನೋ ಒಂದು ಕ್ಷಣಕ್ಕೆ ಚೆನ್ನಾಗಿರ್ಬೋದು ಅಷ್ಟೇ. ಮುಂದೆ ಮಕ್ಳು ಮರಿ ಕಾಲಕ್ಕೆ ಅಂತ ಅದು ಬರುತ್ತೆ. ಅದನ್ನು ಯೋಚನೆ ಮಾಡ್ಬೇಕು. ಈಗಿನ ಸುಗ್ಗಿ ಯಾವುದು ಯೋಚನೆ ಮಾಡಬಾರ್ದು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.